ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣದ ತನಿಖೆಯಲ್ಲೂ ಕೂಡ ಎಡವಟ್ಟನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಪದೇ ಪದೇ ಎಡವಟ್ಟನ್ನ ಮಾಡ್ತಾ ಇದ್ದಾರಾ ಅಧಿಕಾರಿಗಳು ಅಂತ. ಬಿಕಾಸ್ ಇಲ್ಲಿ ತನ್ವೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಲ್ಲ, ಇಲ್ಲಿ ಮೇನ್ ಆಗಿ ವಿಡಿಯೋ ವೈರಲ್ ಆಗಿದ್ದರ ಹಿಂದೆ ತನ್ವೀರ್ ಪಾತ್ರ ಅನ್ನುವಂತ ರೀತಿಯಲ್ಲಿ ಸಿಸಿಬಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರು. ಸತತವಾಗಿ ವಿಚಾರಣೆಯನ್ನ ಮಾಡಲಾಗಿತ್ತು. ಆದರೆ ಈ ಕೇಸ್ ಮೇಲ್ನೋಟಕ್ಕೆ ಮಾತ್ರ ಏನೋ ತನಿಖೆ ಮಾಡ್ತಾ ಇದ್ದಾರೆ ಅನಿಸ್ತಾ ಇದ್ದಾರೆ ಬಿಟ್ರೆ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿಯುವಂಥ ಸಾಧ್ಯತೆ ಇದೆ. ಕೈದಿಗಳಿಗೆ ರಾಜಾತಿಥ್ಯದ ತನಿಖೆ ಬಗ್ಗೆ ಆಸಕ್ತಿ ಕಡಿಮೆ. ಈ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ಮಾತ್ರ ತನಿಖೆ ಆಗ್ತಾ ಇದೆ. ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಆಗಬೇಕಲ್ವಾ? ವೈರಲ್ ಮಾಡಿದಂಥವ್ರದ್ದು ಏನ್ರಿ ತಪ್ಪು? ನಿಮ್ಮ ಬಣ್ಣ ಬಯಲು ಮಾಡಿದ್ದಕ್ಕ, ನೀವು ಆಡಿದಾಟ ಎಲ್ಲ ಗೊತ್ತಾಯ್ತು ಅಂತನಾ? ಅವ್ರ ವಿರುದ್ಧ ಅಲ್ಲ ಕ್ರಮ ಕೈಗೊಳ್ಳೋದು. ಯಾವ್ಯಾವನ್ ಸಿಬ್ಬಂದಿ ಮಾರ್ಕೊಂಡಿದ್ನಲ್ಲ ಅವನ ವಿರುದ್ಧ ಕ್ರಮ ಆಗಬೇಕು, ಅವ್ರ ಬಗ್ಗೆ ತನಿಖೆ ಆಗಬೇಕು. ಅದಾಗ್ತಾ ಇಲ್ಲ. ಇಲ್ಲಿ ಒಂದು ಟ್ರಾನ್ಸ್ಫರು, 2 ಅಮಾನತು, ಅಲ್ಲಿಗೆ ಮುಗಿಸ್ಬಿಟ್ರು. ಜೈಲಿನ ಒಳಗಡೆ ಅಕ್ರಮಕ್ಕೆ ಸಹಕರಿಸ್ತಾ ಇರುವಂಥದ್ದು ಯಾರು? ಹಾಗಾದ್ರೆ ಜೈಲಿನ ಒಳಗಡೆ ಈ ಅಕ್ರಮಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಕ್ರಮ ಕೈಗೊಂಡ್ರ? ಜೈಲು ಸಿಬ್ಬಂದಿ ಹುಳುಕು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಆಗ್ತಾ ಇದೆ. ಕಣ್ಣೊರೆಸುವಂಥ ತಂತ್ರಕ್ಕೆ 3 ವಿರುದ್ಧ ಕ್ರಮ ಕೈಗೊಂಡಂತೆ ಕಾಣಿಸ್ತಾ ಇರುವಂಥದ್ದು ಇದು. ಯಾಕೆಂದರೆ ನಾವು ಮೊನ್ನೆಯಿಂದಲೂ ಕೂಡ ಮಾತನಾಡ್ತಾ ಇದ್ದೆ, ನೀವು ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಂಥವ್ರು, ವಿಕೃತ ಕಾಮಿಗಳಿಗೆ ರಾಜಾತಿಥ್ಯ ಕೊಟ್ಟಂಥವ್ರನ್ನ ಅದೆಂಗ್ರಿ ಕಂಟಿನ್ಯೂ ಮಾಡಿಸ್ತೀರಾ ಕೆಲಸದಲ್ಲಿ? ಯಾವ ನಂಬಿಕೆ ಇಟ್ಕೊಂಡು ಕಂಟಿನ್ಯೂ ಮಾಡಿಸ್ತೀರಾ ಅನ್ನುವಂಥದ್ದೇ ಪ್ರಶ್ನೆ. ಆದರೂ ಕೂಡ ಕಂಟಿನ್ಯೂ ಆಗ್ತದೆ. ಟ್ರಾನ್ಸ್ಫರ್ ಅಲ್ವಾ, ಆರಾಮಾಗಿ ಇದು ಬರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಇಲ್ಲಿ ವಿಡಿಯೋ ವೈರಲ್ ಮಾಡಿದ್ದು ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಬಿಟ್ರೆ ತಪ್ಪು ಮಾಡಿದಂಥವ್ರು ಯಾರು, ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು, ಯಾರ್ಯಾರೆಲ್ಲ ಭಾಗಿಯಾಗಿದ್ರು, ಆ ಸಿಬ್ಬಂದಿಗಳು ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆನೇ ಆಗ್ತಾ ಇಲ್ವಾ? ಹಳ್ಳ ಹಿಡಿತಾ ಇದೆಯಾ ಈ ಪ್ರಕರಣ? ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ನೋಡಿದ್ರೆ ಇದುವರೆಗೂ ಕೂಡ ಆ ಒಂದು ಏನು ಆರೋಪಿಗಳು ಯಾರಲ್ಲಿ ರಾಜಾತಿಥ್ಯಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು, ಅಧಿಕಾರಿ ಸಿಬ್ಬಂದಿ ಇರ್ಬೋದು, ಅವರನ್ನ ಪತ್ತೆ ಮಾಡುವಂತ ಕೆಲಸ ಕೂಡ ಇನ್ನು ಇಲಾಖೆಯಿಂದ ನಡೀತಾ ಇಲ್ಲ. ಕೇವಲ ಮೇಲ್ನೋಟಕ್ಕೆ ಏನು ಸೂಪರಿಂಟೆಂಡೆಂಟ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ, ಮತ್ತೆ ಇನ್ನಿಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿರುವಂತಹ ಒಂದು ವಿಚಾರ ಬಿಟ್ರೆ ಇನ್ನು ಉಳಿದಂತೆ ಅಲ್ಲಿ ಬ್ಯಾರಕ್ ಸುತ್ತಮುತ್ತ ಇರುವಂತಹ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಯಾರು ಪ್ರತಿನಿತ್ಯ ಅಲ್ಲಿ ಗಸ್ತಿನಲ್ಲಿರ್ತಾರೆ ಅವರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಇನ್ನೂ ಕೂಡ ಇಲಾಖೆಯಿಂದ ಆಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಒಂದು ವಿಡಿಯೋವನ್ನ ಹೊರಗಡೆ ತೆಗೆದುಕೊಂಡು ಬಂದವರು ಇರ್ಬೋದು, ಮತ್ತೆ ಈ ಒಂದು ವಿಡಿಯೋ ಬೇರೆ ಬೇರೆ ಕಡೆ ಒಂದು ಏನು ಸರ್ಕ್ಯುಲೇಟ್ ಆಯ್ತು ಅಂತವರನ್ನ ಪತ್ತೆ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ನಡೀತಾ ಇರೋದು. ಅದಕ್ಕೆ ಏನು ತನ್ವೀರ್ ಅವನು ಕೂಡ ಈಗಾಗಲೇ ಏನು ಏನು ಒಮ್ಮೆ ವಿಚಾರಣೆ ಮಾಡಿ ಅವರ ಮೊಬೈಲ್ ಫೋನ್ ಅನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಒಂದು ಆರೋಪಿಗಳಿರ್ಬೋದು, ಮತ್ತೆ ಅದು ಅವರಿಗೆ ಸಹಕಾರ ಕೊಟ್ಟಂತ ಒಂದು ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಯಾಕೆ ಇನ್ನು ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಒಂದು ವಿಚಾರ ಈಗ ಪದೇ ಪದೇ ಪ್ರಶ್ನೆ ಹಾಕಿ ಕಾಡ್ತಾ ಇರೋದು. ಸದ್ಯ ಈಗಾಗಲೇ ಏನು ಕಾರಾಗೃಹ ಇಲಾಖೆ ಅಧಿಕಾರಿಗಳಿಂದ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಎಫ್ಐಆರ್ ನಲ್ಲಿ ಡ್ಯಾನ್ಸ್ ಮಾಡಿದಂತ ಒಂದು 4 ವಿರುದ್ಧ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಮೊಬೈಲ್ ಬಳಕೆ ಮಾಡಿದಂತ ಒಂದು ಏನು ಆರೋಪಿಗಳೇನಿದ್ರೆ ಅವರ ಮೇಲೆ ಒಂದು ಇನ್ನು ಕೂಡ ಕೇಸ್ ದಾಖಲು ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಮತ್ತೆ ಅವರಿಗೆ ಒಂದು ಸಹಕಾರ ಕೊಟ್ಟಂತ ಒಂದು ಅಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳನ್ನ ಪತ್ತೆ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತ ಒಂದು ಕೆಲಸ ಕೂಡ ಇನ್ನೂ ಆಗ್ತಾ ಇಲ್ಲ. ಸದ್ಯ ಇನ್ನು ಆಂತರಿಕ ತನಿಖೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಅಷ್ಟೇ ಇರೋದು. ಈ ಒಂದು ಆಂತರಿಕ ತನಿಖೆ ನಡೆದ ಬಳಿಕ ಅವರು ಕೊಡುವಂತ ವರದಿ ಆಧಾರದ ಮೇಲೆ ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಕೂಡ ಈಗ ಜೈಲಿನ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಮುಂದಾಗಿರೋದು. ಆದ್ರೆ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ಸ್ವಲ್ಪ ಏನು ಹೊರಗಡೆ ಬಂದ ಬಳಿಕ ಸ್ವಲ್ಪ ಗಂಭೀರವಾಗಿ ಕಂಡು ಬಂದ ಹಿನ್ನೆಲೆಯಲ್ಲಿ 3ರನ್ನ ಒಂದು ತಾತ್ಕಾಲಿಕ ಒಂದು ಕ್ರಮ ಕೈಗೊಂಡಿರೋದು. ಆದ್ರೆ ಓರ್ವ ಅಧಿಕಾರಿಯನ್ನ ಏನು ವರ್ಗಾವಣೆ ಮಾಡಿದರೆ ಅವ್ರಿಗೆ ಬೇರೆ ಕಡೆ ಒಂದು ಪೋಸ್ಟಿಂಗ್ ಕೊಡುವಂತ ಕೆಲಸ ಆಗುತ್ತೆ. ಇನ್ನು ಉಳಿದ ಅಮಾನತು ಆಗಿರುವಂತವ್ರಿಗೆ ಸ್ವಲ್ಪ ದಿನದ ನಂತರ ಅವ್ರಿಗೂ ಕೂಡ ಪೋಸ್ಟಿಂಗ್ ಸಿಗಬಹುದು. ಆದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳಿರ್ಬೋದು ಮತ್ತೆ ಬೇರೆಯವ್ರ ಮೇಲೆ ಇನ್ನೂ ಯಾಕೆ ತಡ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಈಗ ಉಂಟಾಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.